Good morning. This program is for 6th semester BCom, subject Income Tax 2, Coimbatore University, and this is the 11th session. Chapter we are discussing in this session is Income from House Property. Objective is to understand the calculation of income from house property, that is let out house property and self-occupied house property. In the previous presentation, we have seen the problem on calculation of income from house property, that to both let out property and self-occupied house property. And in this session, we are going to solve another problem on calculation of taxable income from house property, that is let out property and self-occupied house property. So let us go to the problem. First look at the problem. Compute taxable income from house property of Mr. Vinay Kumar AP for the assessment year 2021 from the following particulars. See here there were 4 houses related informations are given. So look at the details. First use of house. ಇಲ್ಲಿ ಒಟ್ಟು 4 ಹೌಸ್ ಪ್ರಾಪರ್ಟಿಯ ಡೀಟೇಲ್ಸ್ ಕೊಟ್ಟಿದ್ದಾನೆ. ಫಸ್ಟ್ ಎಂಟ್ರಿ ಯೂಸ್ ಆಫ್ ಹೌಸ್ ಕೊಟ್ಟಿದ್ದಾನೆ. ಫಸ್ಟ್ ಹೌಸ್ ಸೆಲ್ಫ್ ರೆಸಿಡೆನ್ಸ್ ಅಂತ ಹೇಳಿದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಸೆಕೆಂಡ್ ಹೌಸ್ ಸೆಲ್ಫ್ ಬಿಸ್ನೆಸ್ ಮೀನ್ಸ್ ಸೆಕೆಂಡ್ ಹೌಸ್ ಈಸ್ ಯೂಸ್ಡ್ ಫಾರ್ ಸೆಲ್ಫ್ ಬಿಸ್ನೆಸ್ ಅಂತ ಹೇಳಿದ್ರೆ ಅವನು ಓನ್ ಬಿಸ್ನೆಸ್ಸಿಗೆ ಯೂಸ್ ಮಾಡಿದ್ರೆ ದಟ್ ಇನ್ಕಮ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಇದನ್ನು ಇಗ್ನೋರ್ ಮಾಡ್ತೀವಿ. ಹೌಸ್ ಪ್ರಾಪರ್ಟಿಯಲ್ಲಿ ನಾವು ಟ್ಯಾಕ್ಸಬಲ್ ಇನ್ಕಮ್ ಕ್ಯಾಲ್ಕುಲೇಷನ್ಸ್ ಮಾಡೋದಿಲ್ಲ. ನೆಕ್ಸ್ಟು ಥರ್ಡ್ ಹೌಸ್ ಈಸ್ ಲೆಟ್ಔಟ್ ಫಾರ್ ರೆಸಿಡೆನ್ಸ್ ಅಂತ ಹೇಳಿದ್ರೆ ಲೆಟ್ಔಟ್ ಪ್ರಾಪರ್ಟಿ ಅಂತಲೇ ಕನ್ಸಿಡರ್ ಮಾಡಬೇಕು. ಲಾಸ್ಟ್ ಒನ್ ಈಸ್ ಲೆಟ್ಔಟ್ ಫಾರ್ ಬಿಸ್ನೆಸ್, ಅದನ್ನು ಸಹ ನಾವು ಲೆಟ್ಔಟ್ ಪ್ರಾಪರ್ಟಿ ಅಂತಲೇ ಕನ್ಸಿಡರ್ ಮಾಡಿ. ನೆಕ್ಸ್ಟು ರೆಂಟ್ ರಿಸೀವ್ಡ್. ಫಸ್ಟ್ 2 ಹೌಸ್ ಪ್ರಾಪರ್ಟಿ ಕೊಟ್ಟಿಲ್ಲ, ಯಾಕಂದರೆ ಫಸ್ಟ್ ಹೌಸ್ ಸೆಲ್ಫ್ ರೆಸಿಡೆನ್ಸ್ ಅಂದರೆ SOP, ಸೆಕೆಂಡ್ ಸೆಲ್ಫ್ ಬಿಸ್ನೆಸ್ಸನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಥರ್ಡ್ ಆ್ಯಂಡ್ ಫೋರ್ತ್ ಹೌಸಿಗೆ ಕೊಟ್ಟಿದ್ದಾನೆ, ಅದನ್ನು ಲೆಟ್ಔಟ್ ಪ್ರಾಪರ್ಟಿ ಅಂತ ತಗೊಳ್ಳಿ. ರೆಂಟ್ ರಿಸೀವ್ಡ್ ಈಸ್ ಗಿವನ್. ಮುನ್ಸಿಪಲ್ ವ್ಯಾಲ್ಯೂ ಫಾರ್ ಆಲ್ ದ 4 ಹೌಸ್ ಈಸ್ ಗಿವನ್. ಫೇರ್ ರೆಂಟಲ್ ವ್ಯಾಲ್ಯೂ ಫಾರ್ ಆಲ್ ದ 4 ಹೌಸಸ್ ಆರ್ ಗಿವನ್. ನೆಕ್ಸ್ಟು ಸ್ಟ್ಯಾಂಡರ್ಡ್ ರೆಂಟ್. ಫಸ್ಟು 3 ಹೌಸಸ್ಸಿಗೆ ಕೊಡಲಿಲ್ಲ, ಲಾಸ್ಟ್ ಹೌಸಿಗೆ 15,000 ಕೊಟ್ಟಿದ್ದಾನೆ. ಮುನ್ಸಿಪಲ್ ಟ್ಯಾಕ್ಸ್ ಪೈಡ್ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂಯೇಷನ್. ಫಸ್ಟ್ 2 ಹೌಸಿಗೆ ಕೊಟ್ಟಿಲ್ಲ. ಆ್ಯಂಡ್ ಥರ್ಡ್ ಹೌಸ್ ಪೇಯ್ಡ್ ಬೈ ಟೆನೆಂಟ್ ಅಂತ ಹೇಳಿದ್ದಾನೆ. ಪೇಯ್ಡ್ ಬೈ ಟೆನೆಂಟ್ ಅಂತ ಹೇಳಿದರೆ ನಾವು ಡಿಡಕ್ಷನ್ಸಲ್ಲಿ ತೊಗೊಳ್ಳೋದಿಲ್ಲ. ಪೇಯ್ಡ್ ಬೈ ಲಾಸ್ಟ್ ಹೌಸ್ಗೆ ಪೇಯ್ಡ್ ಬೈ ಟೆನೆಂಟ್ ಬಟ್ ಡಿಡಕ್ಟೆಡ್ ಫ್ರಮ್ ರೆಂಟ್ ಅಂತ ಹೇಳ್ತಾನೆ. ಅಂದರೆ ಟೆನೆಂಟ್ ಪೇ ಮಾಡಿದ್ದಾನೆ, ಬಟ್ ಅವ್ನು ರೆಂಟ್ ಕೊಡಬೇಕಾದ್ರೆ ಓನರ್ಗೆ ಲೆಸ್ ಮಾಡಿ ಕೊಡ್ತಾನೆ. ಅಂದರೆ ಲಾಸ್ಟ್ ಹೌಸ್ ಇಂಡೈರೆಕ್ಟಾಗಿ ಏನಾಗುತ್ತಂದರೆ ಸೊ ದಟ್ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಯ್ಡ್ ಬೈ ಅಸೆಸಿ ಓನ್ಲಿ. ಹಾಗಾಗಿ ಇದನ್ನು ಡಿಡಕ್ಷನ್ಸಿಗೆ ತೊಗೊಳ್ಬೋದು ನೀವು. ನೆಕ್ಸ್ಟು ರೀಪೈರ್ಸ್ ಕೊಟ್ಟಿದ್ದಾನೆ 1000. ನೆಕ್ಸ್ಟ್ ಸೆಕೆಂಡ್ ಹೌಸ್ 1600, ಲಾಸ್ಟ್ 2 ಹೌಸಸಿಗೆ ಕೊಡಲಿಲ್ಲ. ಹಾಗಾಗಿ ರೀಪೈರ್ಸ್ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಇದನ್ನು ಇಗ್ನೋರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್. ಫಸ್ಟ್ ಹೌಸ್ ಕೊಟ್ಟಿದ್ದಾನೆ, ಲಾಸ್ಟ್ ಹೌಸ್ ಕೊಟ್ಟಿದ್ದಾನೆ, ಇದನ್ನು ಡಿಡಕ್ಷನ್ಸಲ್ಲಿ ತೋರಿಸಿ ನೀವು. ನೆಕ್ಸ್ಟ್ ವೇಕೆನ್ಸಿ ಪೀರಿಯಡ್. ಫಸ್ಟ್ ಹೌಸ್ 3 ಮಂತ್ಸ್ ಇದೆ, ಸೆಕೆಂಡ್ ಹೌಸ್ ನಿಲ್, ಥರ್ಡ್ ಹೌಸ್ 2 ಮಂತ್ಸ್ ಇದೆ, ಲಾಸ್ಟ್ ಹೌಸ್ ನಿಲ್ ಇದೆ. ದೆನ್ ರಿಕವರಿ ಆಫ್ ಅನ್ರಿಯಲೈಸ್ಡ್ ರೆಂಟ್ ಅಲೌಡ್ ಫಾರ್ ಡಿಡಕ್ಷನ್ ಇನ್ ಅಸೆಸ್ಮೆಂಟ್ ಇಯರ್ 15-16. ಥರ್ಡ್ ಹೌಸಿಗೆ 5,000 ಕೊಟ್ಟಿದ್ದಾನೆ. ಇದನ್ನು ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಗೆ ಮಾಡಿದ್ವು ಅದೇ ರೀತಿ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಬೇಕು, ಥರ್ಡ್ ಹೌಸಲ್ಲಿ ಮಾತ್ರ. ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ಸ್. ಶ್ರೀಮತಿ ರಚನಾ ಅಲಾಂಗ್ ವಿತ್ ಹರ್ ಫ್ಯಾಮಿಲಿ ಸ್ಟೇಡ್ ಇನ್ ಮ್ಯಾಂಗ್ಳೂರ್ ಫಾರ್ 3 ಮಂತ್ಸ್. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಲೋನ್ ವಾಸ್ ಪೇಯ್ಡ್ ಬೈ ಮಾರ್ಟಿಗೇಜ್. ಅದು ಫಸ್ಟ್ ಅಡ್ಜಸ್ಟ್ಮೆಂಟ್ ಇದೆ. ಅಸೆಸ್ಸಿ ಬೇರೆ ಊರಲ್ಲಿ 3 ಮಂತ್ಸ್ ಸ್ಟೇ ಮಾಡಿದ್ದಾರೆ. ಸೊ ಅದು ನಮಗೆ ಸೆಲ್ಫ್ ಆಕ್ಯುಪೈಡ್ ಹೌಸಸ್ಸಿಗೆ ರಿಲೇಟೆಡ್ ಇದು. ಆದರೆ ನಾವು ಸೆಲ್ಫ್ ಆಕ್ಯುಪೈಡ್ ಹೌಸಸ್ಸಲ್ಲಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂವರೆಗೂ ನಿಲ್ ತೊಗೊಳ್ಳೋದ್ರಿಂದ ನಮಗೆ ರೆಂಟಿಗೆ ಅದು ಎಫೆಕ್ಟ್ ಆಗೋದಿಲ್ಲ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಲೋನ್ ವಾಸ್ ಪೇಯ್ಡ್ ಬೈ ಮಾರ್ಟಿಗೇಜಿಂಗ್ 4th ಹೌಸ್ ಫಾರ್ ದ ಪರ್ಪಸ್ ಆಫ್ ಡಾಟರ್ಸ್ ಎಜುಕೇಷನ್ ಇನ್ ಕಂಪ್ಯೂಟರ್. ಅಂದರೆ 4th ಹೌಸಿಗೆ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾನೆ. ಎಷ್ಟು? 600 ರೂಪೀಸ್ ಕೊಟ್ಟಿದ್ದಾನೆ. ಬಟ್ ಇದನ್ನು ನಾವು ಎಜುಕೇಷನ್ ಪರ್ಪಸ್ಸಿಗೆ ಅವ್ನು ಲೋನ್ ತೊಗೊಂಡಿರೋದ್ರಿಂದ ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಷನ್ಸಿಗೆ ಬರೋದಿಲ್ಲ. ಯಾವಾಗ ಡಿಡಕ್ಷನ್ಸ್ ಮಾಡ್ತೀರಂದರೆ ಕನ್ಸ್ಟ್ರಕ್ಷನ್ ಪರ್ಪಸ್ಸಿಗೆ ಲೋನ್ ತೊಗೊಂಡು ಅಥವಾ ಪರ್ಚೇಸ್ ಆಫ್ ಹೌಸ್ ಆರ್ ರೀಕನ್ಸ್ಟ್ರಕ್ಷನ್ ರೀಪೈರ್ಸ್ ಇಷ್ಟು ತೊಗೊಂಡ್ರೆ ಮಾತ್ರ ಡಿಡಕ್ಷನ್ಸಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಲೆಸ್ ಮಾಡಿ. ಅದರ್ ಪರ್ಪಸ್ಸಿಗೆ ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಷನ್ಸಿಗೆ ಬರೋದಿಲ್ಲ. ನೆಕ್ಸ್ಟು ಕಂಪ್ಯೂಟರ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಇಷ್ಟು ಇನ್ಫಾರ್ಮೇಷನ್ಸ್ ಇದೆ. ಈಗ ಸಪ್ರೇಟಾಗಿ ನಾವು
4 ಹೌಸಸ್ಸಿಗೂ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಫಸ್ಟು ರೈಟ್ ದ ಟೈಟಲ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ಶ್ರೀಮತಿ ರಚನಾ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಈಗ ಫಸ್ಟ್ ಹೌಸ್ ತೊಗೊಂಡಿದ್ದೀನಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಯು ನೋ ದಟ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆದರೆ ನೀವು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಡೈರೆಕ್ಟಾಗಿ ತೊಗೊಳ್ಳಿ, ನಿಲ್ ಅಂತ ತೋರಿಸಿ. ಸಪೋಸ್ ನೀವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ತೊಗೊಂಡ್ರೂ ಸಹ ಮುನ್ಸಿಪಲ್ ಟ್ಯಾಕ್ಸ್ ನಿಲ್, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್, ಎಗೈನ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ ಆಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂನೇ ತೋರಿಸಿ ನಿಲ್ ಅಂತ ತೊಗೊಳ್ಳಿ. ನೆಕ್ಸ್ಟು ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಫಸ್ಟು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 30% ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ ಇರೋದ್ರಿಂದ ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು ನಿಲ್ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಒನ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್. ಫಸ್ಟ್ ಹೌಸಿಗೆ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾನೆ 2000 ಇದೆ. ಸೊ 2000 ನೀವು ಡಿಡಕ್ಷನ್ಸಿಗೆ ತೊಗೊಳ್ಬೋದು. ಲೆಸ್ ಮಾಡಿದ್ರೆ ನಿಮಗೆ -2000 ಬರುತ್ತೆ. ನಿಲ್ಲಲ್ಲಿ 2000 ಲೆಸ್ ಮಾಡಿದ್ರೆ -2000 ಆಗುತ್ತೆ. ಅಥವಾ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ತೋರಿಸಿ. ಇಲ್ಲಿಗೆ ಫಸ್ಟ್ ಹೌಸ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕಮ್ ಟು ಸೆಕೆಂಡ್ ಹೌಸ್. ಸೆಕೆಂಡ್ ಹೌಸ್ ಈಸ್ ಯೂಸ್ಡ್ ಫಾರ್ ಸೆಲ್ಫ್ ಬಿಸ್ನೆಸ್ ಪರ್ಪಸ್ಸಿಗೆ ಯೂಸ್ ಮಾಡಿದ್ರೆ ನೋಡಿ, ಇಲ್ಲಿ ನೋಟ್ ಹಾಕಿದ್ದೀನಿ. ಹೌಸ್ ಈಸ್ ಆಕ್ಯುಪೈಡ್ ಫಾರ್ ಸೆಲ್ಫ್ ಬಿಸ್ನೆಸ್ ಆ್ಯಂಡ್ ಇಟ್ ಈಸ್ ನಾಟ್ ಟ್ರೀಟೆಡ್ ಆ್ಯಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹಾಗಾಗಿ ಇಲ್ಲಿ ನಾವು ಟ್ಯಾಕ್ಸಬಲ್ ಇನ್ಕಮ್ ಈ ಚಾಪ್ಟ್ರಲ್ಲಿ ಇದಕ್ಕೆ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ, ಈ ಹೆಡ್ಡಲ್ಲಿ ಬರೋದಿಲ್ಲ. ದಟ್ ಈಸ್ ನೆಕ್ಸ್ಟು ಕಮ್ ಟು ಥರ್ಡ್ ಹೌಸ್. ಈಗ ಥರ್ಡ್ ಹೌಸು ಲೆಟ್ಔಟ್ ಪ್ರಾಪರ್ಟಿ, ಅರ್ಥ ಆಯಿತಾ? ಸೊ ಲೆಟ್ಔಟ್ ಪ್ರಾಪರ್ಟಿ ನೋ ಡೌಟ್ ನೀವೆಲ್ಲ ಕಂಟೆಂಟ್ಸನ್ನು ಕನ್ಸಿಡರ್ ಮಾಡಬೇಕು. ಫಸ್ಟು ಮುನ್ಸಿಪಲ್ ವ್ಯಾಲ್ಯೂ 14,000 ಇದೆ ತೊಗೊಳ್ಳಿ. ಫೈರ್ ರೆಂಟ್ 12,000. ಸೊ ಕಂಪೇರ್ ಮಾಡಿ, ವಿಚ್ ಅವರ್ ಈಸ್ ಹೈಯೆಸ್ಟ್. 14,000 ಹೈಯೆಸ್ಟ್ ಆಗುತ್ತೆ, ಅದನ್ನು ನೋಷನಲ್ ರೆಂಟ್ ಅಂತ ತೊಗೊಳ್ಳಿ. ನೆಕ್ಸ್ಟು ಸ್ಟ್ಯಾಂಡರ್ಡ್ ರೆಂಟ್ ನಾಟ್ ಗಿವನ್. ಸೊ ಕಂಪೇರ್ ಮಾಡಿದ್ರೆ ವಿಚ್ ಅವರ್ ಈಸ್ ಲೀಸ್ಟ್, ಸೇಮ್ 14,000 ಬರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಎಕ್ಸ್ಪೆಕ್ಟೆಡ್ ರೆಂಟ್. ದೆನ್ ಆ್ಯಕ್ಚುಯಲ್ ರೆಂಟ್ ಮೈನಸ್ ಅನ್ರಿಯಲೈಸ್ ರೆಂಟ್. ಸೊ ಇಲ್ಲಿ ಆ್ಯಕ್ಚುಯಲ್ ರೆಂಟ್ 13,200 ಇದೆ, ನಿಮಗೆ ಅನ್ರಿಯಲೈಸ್ ರೆಂಟ್ ಕೊಡಲಿಲ್ಲ, ಹಾಗಾಗಿ 13,200 ತೊಗೊಂಡು ಈಗ ಎಕ್ಸ್ಪೆಕ್ಟೆಡ್ ರೆಂಟ್ ಮೇಲೆ ಕಂಪೇರ್ ಮಾಡಿ, ವಿಚ್ ಅವರ್ ಈಸ್ ಹೈಯೆಸ್ಟ್. 14,000 ಎಕ್ಸ್ಪೆಕ್ಟೆಡ್ ರೆಂಟ್ ಹೈಯೆಸ್ಟ್ ಇದೆ, 14,000 ತೊಗೊಳ್ಳಿ. ನೆಕ್ಸ್ಟು ಲೆಸ್ ವೇಕೆನ್ಸಿ ಪೀರಿಯಡ್ ಲಾಸ್. ಈಗ ವೇಕೆನ್ಸಿ ಪೀರಿಯಡ್ಗೆ ನಿಮಗೆ ಇಲ್ಲಿ ಎಷ್ಟು ಮಂತ್ ಹೇಳಿದಾನಂದರೆ 2 months ವೆಕೇಟ್ ಅಂತ ಹೇಳಿದಾನೆ ಪ್ರಾಬ್ಲಮಲ್ಲಿ. ಸೊ ಥರ್ಡ್ ಹೌಸ್ ಈಸ್ ವೆಕೇಟ್ ಫಾರ್ 2 months. ಈಗ ಫಸ್ಟು ನೀವು ಆ್ಯನ್ಯುವಲ್ ರೆಂಟ್ ನೋಡಿ, ಎಲ್ಲ ಪ್ರೀವಿಯಸ್ ಟ್ರಾನ್ಸಾಕ್ಷನ್ 13,200 ಇದೆ, ಅದನ್ನು ಡಿವೈಡೆಡ್ ಬೈ 12 ಮಾಡಿ, ನಿಮಗೆ ಪರ್ ಮಂತ್ ರೆಂಟು 1,100 ಬರುತ್ತೆ. ಈಗ 2 months ವೆಕೇಟ್ ಆಗಿರೋದ್ರಿಂದ 1,100 × 2 ಅಂದರೆ 2,200 ರೂಪೀಸ್ ಆಗುತ್ತೆ. ಸೊ ಈಗ ವೇಕೆನ್ಸಿ ಪೀರಿಯಡ್ ಲಾಸ್ 2,200 14,000 ಮೈನಸ್ ಮಾಡಿದ್ರೆ 11,800 ರೂಪೀಸ್ ನಿಮಗೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ಕಂಟಿನ್ಯೂ ಮಾಡಿ. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿಲ್ಲ, ಸೊ ನಿಲ್ ಅಂತ ತೋರಿಸಿ. ಅಂದರೆ ಟೆನೆಂಟ್ ಪೇ ಮಾಡಿದ್ದಾನೆ, ಟೆನೆಂಟ್ ಪೇ ಮಾಡಿದ್ರೆ ನಾವು ಡಿಡಕ್ಷನ್ಸಲ್ಲಿ ಮೈನಸ್ ಮಾಡೋದಿಲ್ಲ, ನಿಲ್ ಅಂತ ತೋರಿಸಿ. ಸೇಮ್ 11,800 ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಆಯಿತು. ನೆಕ್ಸ್ಟು ಲೆಸ್ ಡಿಡಕ್ಷನ್ಸಲ್ಲಿ ಫಸ್ಟು ಕಂಪಲ್ಸರಿ ಡಿಡಕ್ಷನ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 11,800 ಇದೆ, 30% ಮಾಡಿದ್ರೆ 3,540 ಆಗುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಲೋನ್, ಈ ಹೌಸ್ ಪ್ರಾಪರ್ಟಿ ಕೊಟ್ಟಿಲ್ಲ ಥರ್ಡ್ ಹೌಸಿಗೆ, ನಿಲ್. ಅಲ್ಲಿಗೆ ಟೋಟಲ್ ಡಿಡಕ್ಷನ್ಸ್ 3,540 ಆಗುತ್ತೆ. ನೀವು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 11,800 3,540 ಲೆಸ್ ಮಾಡಿದ್ರೆ 8,260 ಆಗುತ್ತೆ. ನೆಕ್ಸ್ಟು ಇಷ್ಟು ಆಗುತ್ತೆ. ಜೊತೆಗೆ ಈ ಪ್ರಾಬ್ಲಮಲ್ಲಿ ಥರ್ಡ್ ಹೌಸಲ್ಲಿ ರಿಕವರಿ ಆಫ್ ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ದಾನೆ. ಪ್ರಿವಿಯಸ್ ಇಯರ್ದು ರೆಂಟ್ ರಿಕವರಿ ಆದರೆ ಅನ್ರಿಯಲೈಸ್ ರೆಂಟ್ ನೀವು ಲಾಸ್ಟಿಗೆ ಆ್ಯಡ್ ಮಾಡ್ಕೋಬೇಕು. 5,000 ಇದೆ, ಅದು 15-16 ಇಯರ್, ಹಾಗಾಗಿ ಆ್ಯಡ್ ಮಾಡಬೇಕಾದ್ರೆ ಇದ್ರ ಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಅಂದರೆ 1,500 ಮೈನಸ್ ಮಾಡಿ 3,500 ಆ್ಯಡ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟಾಗತ್ತಂದರೆ 11,760 ರೂಪೀಸ್ ಆಯಿತು. ಸೊ ದಟ್ಸ್ ಆಲ್ ಅಬೌಟ್ ಥರ್ಡ್ ಹೌಸ್. ನೆಕ್ಸ್ಟ್ ಕಮ್ ಟು ಲಾಸ್ಟ್ ಹೌಸ್, ದಟ್ ಈಸ್ ಫೋರ್ತ್ ಹೌಸ್. ಸೊ ಫೋರ್ತ್ ಹೌಸ್ ಈಸ್ ಆಲ್ಸೋ ಲೆಟ್ ಔಟ್ ಪ್ರಾಪರ್ಟಿ. ಎಗೈನ್ ಸೇಮ್ ಮುನ್ಸಿಪಲ್ ವ್ಯಾಲ್ಯೂ ತೊಗೊಳ್ಳಿ, 12,000 ಗಿವನ್. ಫೈ ರೆಂಟಲ್ ವ್ಯಾಲ್ಯೂ 18,000, ವಿಚ್ ಅವರ್ ಈಸ್ ಹೈಯೆಸ್ಟ್. 18,000 is highest, that is called as notional rent. And then standard rent given 15,000. So again compare with notional rent, whichever is lowest becomes 15,000. So that is called as expected rent. And then actual rent minus unrealized rent. Unrealized rent ಕೊಟ್ಟಿಲ್ಲ, ಇಲ್ಲಿ actual rent ಇದೆ 10,800. again compare ಮಾಡಿ 15,000 or 10,800, whichever is highest is 15,000. ನೆಕ್ಸ್ಟು ಲೆಸ್ ವೇಕೆನ್ಸಿ ಪೀರಿಯಡ್. ಈಗ ಲಾಸ್ಟ್ ಹೌಸಿಗೆ ವೇಕೆನ್ಸಿ ಪೀರಿಯಡ್ ಇಲ್ಲ, ಸೊ ನಿಲ್.
ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಸೇಮ್ 15,000 ಆಯಿತು. ನೆಕ್ಸ್ಟು ಕಂಟಿನ್ಯೂ ಮಾಡಿ. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ 10% ಹೇಳಿದ್ದಾನೆ. ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸಿಗೆ ಲಾಸ್ಟ್ ಹೌಸಿಗೆ ಏನು ಹೇಳಿದ್ದಾನೆ ಅಂದರೆ ಪೈಡ್ ಬೈ ಟೆನೆಂಟ್ ಬಟ್ ಡಿಡಕ್ಟೆಡ್ ಫ್ರಮ್ ರೆಂಟ್ ಅಂತ ಹೇಳಿದ್ದಾನೆ. ರೆಂಟನ್ನು ಕೊಡಬೇಕಾದ್ರೆ ಏನು ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿದ್ದಾನೆ ಅದನ್ನು ಲೆಸ್ ಮಾಡಿ ಕೊಡ್ತಾನೆ. ಹಾಗಾಗಿ ಸೊ ಇದು ಏನಾಗುತ್ತಂದರೆ ಅಸೆಸ್ಸಿನೇ ಪೇ ಮಾಡಿದಾಗತ್ತೆ. ಈಗ ಲೆಸ್ ಮಾಡಿ ಮುನ್ಸಿಪಲ್ ವ್ಯಾಲ್ಯೂ 12,000 ಮೇಲೆ 10% ಅಂದರೆ 1,200 ರೂಪೀಸ್ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿದ್ರೆ ನಿಮಗೆ 13,800 ರೂಪೀಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ನೆಕ್ಸ್ಟ್ ಲಿಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 13,800 ಮೇಲೆ 30% ಮಾಡಿದ್ರೆ 4,140 ಆಗುತ್ತೆ. ಆ್ಯಂಡ್ ಒನ್ ಮೋರ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್. ಇಂಟ್ರೆಸ್ಟ್ ಆನ್ ಲೋನ್ ನಿಮಗೆ ಈ ಪ್ರಾಬ್ಲಮಲ್ಲಿ ಲಾಸ್ಟ್ ಹೌಸಿಗೆ ಏನು ಹೇಳಿದಾನೆ ಅಂದರೆ ಲೋನ್ ಈಸ್ ಟೇಕನ್ ಫಾರ್ ಡಾಟರ್ಸ್ ಎಜುಕೇಷನ್ ಪರ್ಪಸ್ ಅಂತ ಹೇಳಿದ್ದಾನೆ. ಹೌಸ್ ಕನ್ಸ್ಟ್ರಕ್ಷನಿಗೆ ತೊಗೊಂಡಿದ್ದಲ್ಲ ಲೋನು, ಎಜುಕೇಷನ್ ಪರ್ಪಸ್ಸಿಗಾದರೆ ಡಿಡಕ್ಷನ್ಸಿಗೆ ಬರೋದಿಲ್ಲ ಇಂಟ್ರೆಸ್ಟ್. ಹಾಗೆ ನಿಲ್ ಅಂತ ತೋರಿಸಿದ್ದೀನಿ. ಸೊ ದಟ್ಸ್ ವೈ ಟೋಟಲ್ ಡಿಡಕ್ಷನ್ 4,140 ಆಗುತ್ತೆ. ಲೆಸ್ ಮಾಡಿದ್ರೆ 9,660 ರೂಪೀಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಯಿತು. ಸೊ ಅಲ್ಲಿಗೆ 4 ಹೌಸಿನ ಟ್ಯಾಕ್ಸಬಲ್ ಇನ್ಕಮ್ ಕ್ಯಾಲ್ಕುಲೇಷನ್ಸ್ ಆಯಿತು. ಈಗ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕು ಇನ್ ಟೋಟಲ್ ಫಾರ್ ಆಲ್ ದ 4 ಹೌಸಸ್. ಫಸ್ಟ್ ಹೌಸ್ ತಗೊಳ್ಳಿ. ಟೈಟಲ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಫಸ್ಟ್ ಹೌಸ್ ಸೆಲ್ಫ್ ರೆಸಿಡೆನ್ಸ್ ಲಾಸ್ ಇದೆ -2,000. ಸೆಕೆಂಡ್ ಹೌಸ್ ಸೆಲ್ಫ್ ಬಿಸ್ನೆಸ್ ನಿಲ್. ಥರ್ಡ್ ಹೌಸ್ ಟ್ಯಾಕ್ಸಬಲ್ ಇನ್ಕಮ್ 11,760. ಫೋರ್ತ್ ಹೌಸ್ ಟ್ಯಾಕ್ಸಬಲ್ ಇನ್ಕಮ್ 9,660. ನೀವು ಟೋಟಲ್ ಮಾಡಿದ್ರೆ 19,420 ರೂಪೀಸ್ ಆಯಿತು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಟೋಟಲ್ ಇನ್ಕಮ್ ಫ್ರಮ್ house property. Okay, that's all about this problem and this session. Thank you.